ವರ್ಷದ ಮೊದಲನೆಯ ರಾಷ್ಟ್ರೀಯ ಹಬ್ಬ ಜನವರಿ 26ರಂದು ಗಣರಾಜ್ಯೋತ್ಸವವು ತುಂಬ ಅದ್ದೂರಿಯಾಗಿ ವಿಧಾನಸೌಧದಲ್ಲಿ ಆಚರಿಸಲಾಯಿತು. ನಮ್ಮ ಸಂವಿಧಾನದ ತತ್ವಗಳು ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾವೈಕ್ಯತೆ ಜೀವನದ ಕಡೆಗೆ ನಮಗೆ ಮಾರ್ಗದರ್ಶನ ನೀಡಲಿ ಮತ್ತು ಹೃದಯದಲ್ಲಿ ಏಕತೆ ಮತ್ತು ದೇಶಭಕ್ತಿಯ ಬೆಳಕನ್ನು ಸದಾ ಬೆಳಗಿಸಲಿ ಎಂದು ಹಾರೈಸುತ್ತಾ ಫೈರೋಜ್ ಖಾನ್, ಚೇರ್ಮನ್, ಬೆಂಗಳೂರು ಸೆಂಟ್ರಲ್ ಡಿಸ್ಟ್ರಿಕ್ಟ್ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇವರು ಒಂದೆರಡು ಮಾತುಗಳನ್ನು ಆಡಿದರು. ರಾಜ್ಯೋತ್ಸವದ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತೀನಿ. ಇದರಲ್ಲಿ ಬಹಳಷ್ಟು ಬಲಿದಾನ ಕೊಟ್ಟು ಇವತ್ತು ನಾವು ಎಲ್ಲ ರೋಡಲ್ಲಿ ಮನೆಯಲ್ಲಿ ಸುಖವಾಗಿ ಶಾಂತಿಯುತವಾಗಿ ಇದೀವಂದ್ರೆ ಅದು ದೇಶ ಭಕ್ತರು ಬಲಿದಾನ ಕೊಟ್ಟು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೋಟಿ ನಮ್ಮನ್ನ ಹೇಳಿ ನಮ್ಮ ಮಿಲಿಟರಿ ಅವ್ರಿಗೆ ನೋಡಿ ಗೇಟಲ್ಲಿ ಕಾದ್ಬಿಟ್ಟು ಎಲ್ಲರಿಗೂ ಸುರಕ್ಷಿತವಾಗಿ ಇರ್ತಾರೆ. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ನಮಗೆಲ್ಲ ಸುರಕ್ಷಿತವಾಗಿ ಇರ್ತಾರೆ. ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ನಮ್ಮ KPCC ಬೆಂಗಳೂರು ಸೆಂಟ್ರಲ್ ಡಿಸ್ಟ್ರಿಕ್ಟ್ ಮೈನಾರಿಟಿ ಡಿಪಾರ್ಟ್ಮೆಂಟ್ ವತಿಯಿಂದ ನಾವು 76ನೇ ವರ್ಷದ ಗಣರಾಜ್ಯೋತ್ಸವ ಆಚರಿಸಿದ್ದೀವಿ. ಎಲ್ಲ ಶಾಲೆ ಮಕ್ಕಳು ಕೂಡ ಬಂದಿದ್ದಾರೆ, ಮಹಿಳಾ ಲೀಡರ್ಸ್ ಕೂಡ ಬಂದಿದ್ದಾರೆ. ನಾವೆಲ್ಲರೂ ಸೇರಿ ಒಂದು 76ನೇ ವರ್ಷದ ಗಣರಾಜ್ಯೋತ್ಸವ ಅದ್ದೂರಿಯಾಗಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ವಂದೇ 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 ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಸಂವಿಧಾನ जय पीछे जाओ तुम्हें भारत माता की जय वंदे मातरम।